ನಮಸ್ಕಾರ ಕರ್ನಾಟಕ. ದೆಹಲಿಯ ರೆಡ್ ಫೋರ್ಟ್ನಲ್ಲಿ 2 ಕಾರುಗಳಲ್ಲಿ ಬ್ಲಾಸ್ಟ್ ಆಗಿದೆ, ಬಾಂಬ್ ಬ್ಲಾಸ್ಟ್ ಆಗಿದೆ. ಇನಿಷಿಯಲ್ ರಿಪೋರ್ಟ್ಸ್ ಪ್ರಕಾರ ಐ ಥಿಂಕ್ 9 ಜನರ ಮೃತ್ಯು ಆಗಿದೆ ಅಂತಂದ್ರು. ಲೇಟೆಸ್ಟ್ ರಿಪೋರ್ಟ್ ಪ್ರಕಾರ ಐ ಥಿಂಕ್ 13ಕ್ಕೂ ಹೆಚ್ಚು ಜನ ಸಾವಿಗೀಡಾಗಿದ್ದಾರೆ. ದೆಹಲಿಯ ರೆಡ್ ಫೋರ್ಟ್ ಬಳಿ 2 ಕಾರುಗಳ ಬ್ಲಾಸ್ಟ್ ಆಗಿದೆ. ಐ ಥಿಂಕ್ ಬಾಂಬ್ ಬ್ಲಾಸ್ಟ್ ಅಂತ ಹೇಳ್ಬೋದು. ಅಂಡ್ ಇನಿಷಿಯಲ್ ಆಗಿ RDX ಅಂತ ಹೇಳ್ತಾ ಇದ್ರು. ಐ ಥಿಂಕ್ ತದನಂತರ ಫರೀದಾಬಾದ್ ಪೊಲೀಸರು ಇದು RDX ಅಲ್ಲ, ಐ ಥಿಂಕ್ ಒಂದು ಸ್ಫೋಟಕವನ್ನ ಇಟ್ಟು ಅಂತ 2 ಕಾರಿಂದ ಬ್ಲಾಸ್ಟ್ ಆಗಿದೆ. ಮೆಟ್ರೋ ಸ್ಟೇಷನ್ ಬಳಿ ಇದು ನಡೆದಿರೋದು. ಅಂಡ್ ಐ ಥಿಂಕ್ 15 ಜನರ ಸಾವಾಗಿದೆ ಅಂತ ರಿಪೋರ್ಟ್ ಆಗ್ತಾ ಇದೆ. ಮೊದಲು 9 ಜನ ಅಂತ ಬಂತು, ತದನಂತರ 13 ಅಂತೂ, ಈಗ ಕೆಲವು ಮಾಧ್ಯಮಗಳು 15 ಅಂತ ತೋರಿಸ್ತಾ ಇದ್ದಾರೆ. ಹೆಚ್ಚು ಕಡಿಮೆ 15 ಜನರ ಪ್ರಾಣವನ್ನ ದೆಹಲಿಯಲ್ಲಿ ರೆಡ್ ಫೋರ್ಟ್ ಹತ್ರ 2 ಕಾರಲ್ಲಿ ಇಟ್ಟಂತ ಬಾಂಬ್ ಬ್ಲಾಸ್ಟ್ ತೆಗೆದುಕೊಂಡಿದೆ. ಓಕೆ, ಸೊ ಪ್ರಶ್ನೆ ಏನಪ್ಪಾ ಅಂತಂದ್ರೆ, ಇದರಲ್ಲಿ ಏನು ಅಮೆರಿಕದಲ್ಲಿ ಒಂದು ಸತಿ ಟ್ವಿನ್ ಟವರ್ನ ಉಡಾಯಿಸದ ಮೇಲೆ ಮತ್ತೆ ಯಾವತ್ತೂ ಅಲ್ಲಿ ಅಮೆರಿಕದಲ್ಲಿ ಒಂದು ಅಟ್ಯಾಕ್ಗಳಾಗಿಲ್ಲ. ಇದೇನು ಹೊರಗಡೆ ಅವ್ರು ಮಾಡ್ತಾರೋ, ಇದು ಒಳಗಡೆ ಯಾವನ ಕೂತ್ಕೊಂಡು ಮಾಡ್ತಾನೋ, ಒಟ್ಟಿನಲ್ಲಿ ಅಮಾಯಕ ಜನರ ಪ್ರಾಣ ಅಂತೂ ಹೋಗುತ್ತೆ. ಈ ದೇಶದಲ್ಲಿ ಭಾಷಣ ಮಾಡೋ ರಾಜಕಾರಣಿಗಳು ಯಾರು ಎಲ್ಲ ಸಾಯೋದಲ್ಲ ಪಾಪ. ಅದು ಧರ್ಮದ ಗಲಾಟೆ ಆಗಿರ್ಬೋದು ಅಥವಾ ಈ ಬಾಂಬ್ ಬ್ಲಾಸ್ಟ್ ಗಲಾಟೆ ಆಗಿರ್ಬೋದು. ಸಾಯೋದಂತೂ ಪಾಪ ಸಾಮಾನ್ಯ ಜನರ ಹಣೆ ಬರ. ಸಾಮಾನ್ಯ ಜನರು 15 ಜನ ಈ ಬ್ಲಾಸ್ಟ್ಗೆ ಬಲಿಯಾಗಿದ್ದಾರೆ. ಮತ್ತೆ ರಾಜಕೀಯ ಖಂಡನೆಗಳು ಅದು ಇದು ಮಾಮೂಲಿ ನಡೀತಾ ಇರ್ತದೆ. ಆಪೋಸಿಷನ್ ಅವರು ಬ್ಲೇಮ್ ಮಾಡೋದು, ಸರ್ಕಾರನೂ ಬ್ಲೇಮ್ ಮಾಡೋದು, ಆಮೇಲೆ ಯಾರನ್ನೋ ಬ್ಲೇಮ್ ಮಾಡೋದು. ಅಲ್ಟಿಮೇಟ್ ಆಗಿ ಇಂಥ ಕಚಡ ಕೆಲಸಗಳು ಭಾರತದಲ್ಲಿ ನಿಲ್ಲಬೇಕು ಅಂತ ಯೋಗ್ಯರನ್ನ ಜನರು ಕೂಡ ಆಯ್ಕೆ ಮಾಡಲ್ಲ. ದ ಬಿಗ್ಗೆಸ್ಟ್ ದ ಪ್ರಾಬ್ಲಮ್ ಇದಕ್ಕೆಲ್ಲ ಕಾರಣ ಏನು ಅಂತಂದ್ರೆ, ಅಯೋಗ್ಯ ಜನಪ್ರತಿನಿಧಿಗಳನ್ನ, ಕ್ರಿಮಿನಲ್ಗಳನ್ನ ನಾವು ಪಾರ್ಲಿಮೆಂಟ್ಗೆ, ವಿಧಾನಸೌಧಕ್ಕೆ ಕಳ್ಸಿದ್ರೆ ಇದೆಲ್ಲ ಎಲ್ಲಿ ನಿಲ್ಲುತ್ತೆ? ಇಟ್ ಈಸ್ ರಿಯಲಿ ಸೀರಿಯಸ್. ಏನು ಡೆಫಿನೆಟ್ಲಿ ಅಲ್ಲ, ಬಿಹಾರ್ ಎಲೆಕ್ಷನ್ಸ್, ಎಸ್ ಡೆಫಿನೆಟ್ಲಿ. ಸಾಮಾನ್ಯ ಮನುಷ್ಯನಾಗಿ ನಮ್ಗೆ ಪ್ರಶ್ನೆ ಏನಪ್ಪಾ ಅಂತಂದ್ರೆ, ಒಂದು ಕಡೆ ಬಿಹಾರ್ ಚುನಾವಣೆ ಪ್ರಚಾರ ಮುಗಿದಿದೆ. ಪ್ರಚಾರ ಮುಗಿದಿರೋ ಸಮಯದಲ್ಲಿ ಇಲ್ಲಿ ಬ್ಲಾಸ್ಟ್ ಆಗಿದೆ ಅಂತಂದ್ರೆ ಏನ್ ಚುನಾವಣೆಗೋಸ್ಕರ ಏನಾದ್ರು ಮಾಡಿದ್ರ? ಇವನ್ ಅದು ಕೂಡ ಪ್ರಶ್ನೆ ಇದೆ. ಬಿಹಾರದ ಚುನಾವಣೆಗೋಸ್ಕರ ಅಥವಾ ಚುನಾವಣೆ ತಲೆ ಇಟ್ಕೊಂಡು ಏನಾದ್ರು ಮಾಡಿದ್ರ? ಹೈ ಅಲರ್ಟ್ ಅಂತಾರೆ. ಬಟ್ ಪ್ರಶ್ನೆ ಏನಪ್ಪಾ ಅಂತಂದ್ರೆ, ಅಲ್ರಿ ಈ ಬಾಂಬ್ ಬ್ಲಾಸ್ಟ್ ಆದ್ಮೇಲೆ ಹೈ ಅಲರ್ಟ್ ಮಾಡೋದ್ ಬದಲು ಬಾಂಬ್ ಬ್ಲಾಸ್ಟ್ ಆಗಕ್ ಮುಂಚೆ ಯಾಕೆ ಇಂಟೆಲಿಜೆನ್ಸಿ ರಿಪೋರ್ಟ್ ಇರ್ಲಿಲ್ವಾ? ಇವ್ರುಗಳ ಬಳಿ ಟೋಲ್ ಗೇಟ್ಗಳ ಹಾಕಿ ಚೆಕಿಂಗ್ ಮಾಡಿರಲ್ವಾ? ಯಾರೋ ನಮ್ಮಂತರ ಸಣ್ಣ ಪುಟ್ಟ ವಿಡಿಯೋ ಮಾಡಿದ್ರೆ ಮನೆಗಳಿಗೆ ನುಗ್ಗೋಂತ ಈ ಹಲ್ಕಟ್ ಭ್ರಷ್ಟ ಪೊಲೀಸ್ ವ್ಯವಸ್ಥೆ, ಇಂಟೆಲಿಜೆನ್ಸಿ ಫೇಲ್ಯೂರ್ ಅಂತಂದ್ರೆ ಯಾರ ಮನೇಲಿ ಕೂತ್ಕೊಂಡು ಮಲ್ಕೊಂಡಿದ್ರೆ ಇಂಟೆಲಿಜೆನ್ಸಿಗಳವ್ರು ಇವರು. there's lot of things which needs answer. ಇವತ್ತಿನ ವ್ಯವಸ್ಥೆನಲ್ಲಿ ಪ್ರಶ್ನೆ ಕೇಳೋದೇ ಒಂದು ಅಪರಾಧ ಆಗಿದೆ. ಈ ರೀತಿ ಅಪರಾಧಗಳು ಬಿಟ್ಟಾಕಿ ಪ್ರಶ್ನೆ ಕೇಳೋದೇ ಒಂದು ದೊಡ್ಡ ಅಪರಾಧ ಆಗಿದೆ. ಒಂದ್ ಕಡೆ ಬಿಹಾರ್ ಚುನಾವಣೆಯ ಐ ಥಿಂಕ್ ಪ್ರಚಾರಕ್ಕೆ ಅಡಿ ಆಯ್ತು ಅಂತಂದ್ರೆ, ಅದು ಡೆಲ್ಲಿನಲ್ಲಿ ಅಲ್ಲಪ್ಪ, ನೀವೇ ಹೇಳ್ತಿರಲ್ಲ, ಮೋದಿ ಅವ್ರಿಗೆ ವೋಟ್ ಮಾಡಿದ್ರೆ, ಬಿಜೆಪಿ ಅವ್ರಿಗೆ ವೋಟ್ ಮಾಡಿದ್ರೆ ಏನೋ ಟೆರರಿಸ್ಟ್ಗಳು ಬಾಂಬ್ ಬ್ಲಾಸ್ಟ್ಗಳು ಆಗಲ್ಲ ಅಂತ. ಮತ್ತೆ ಇವಾಗ ಇದೇ ರೆಡ್ ಫೋರ್ಟ್ ಅಲ್ಲಿ ಆಗಿದೆ, ಏನ್ ಆನ್ಸರ್ ಕೊಡ್ತೀರಾ? ಅಂದ್ರೆ ಗೆದ್ದಿರುವಂತ ಸರ್ಕಾರಗಳಾಗಿರ್ಬೋದು, ವಿರೋಧ ಪಕ್ಷಗಳಾಗಿರ್ಬೋದು, ಜವಾಬ್ದಾರಿಗಳನ್ನ ಹೊರಬೇಕು. ನಿಮ್ಮ ಉಚ್ಚಾಟಕ್ಕೆ ಏನೋ ಸಾಮಾನ್ಯ ಜನ ಬಲಿಯಾಗ್ತಾ ಇದಾರೆ. ನಿಮ್ಮ ಫೇಲ್ಯೂರ್ಗಳಿಗೆ ಸಾಮಾನ್ಯ ಜನ ಬಲಿಯಾಗ್ತಾ ಇದಾರೆ. 15 ಜನ ಸಾಮಾನ್ಯ ಜನ ಸತ್ತು ಹೋಗಿದ್ದಾರೆ. ಇದು ಕಾಶ್ಮೀರಲ್ಲಿ 24 ಜನನ 26 ಜನನ ಗುಂಡಾಗಿ ಸಾಯಿಸಿದ್ರು. ಇಲ್ಲಿ ನೋಡಿ ಬಾಂಬ್ ಇಟ್ಟು ಸಾಯಿಸಿದ್ದಾರೆ. ಪ್ರಶ್ನೆ ಏನಪ್ಪಾ ಅಂತಂದ್ರೆ, ಪ್ರತಿ ಸಾರಿ ಬಾಂಬ್ ಪ್ರಶ್ನೆ ಮಾಡಿ ಮರ್ತೋಗುವಂತ ವ್ಯವಸ್ಥೆ, ಒಬ್ಬರಿಗೊಬ್ರು ಬ್ಲೇಮ್ ಮಾಡಿಕೊಂಡು ಜೀವನ ಮಾಡುವಂತ ವ್ಯವಸ್ಥೆ. ಬಟ್ ಅಲ್ಟಿಮೇಟ್ ಆಗಿ ಇವತ್ತು 15 ಜನಕ್ಕೂ ಹೆಚ್ಚು ಪ್ರಾಣ ಹೋಗಿದೆ ಅಂತಾರೆ. ಇನ್ನೆಷ್ಟು ಜನ ಸತ್ತೋಗಿದಾರೋ ಗೊತ್ತಿಲ್ಲ. ಬಟ್ ಇದಾಗಬಾರ್ದಾಗಿತ್ತು.
ಇವರು ಫೋಸ್ಗಳು ಕೊಡೋದು ನೋಡಿದ್ರೆ, ಇವರುಗಳು ಮಾಡೋದು ನೋಡಿದ್ರೆ ಏನೋ ಘನ ಕಾರ್ಯ ಮಾಡ್ತವೆ ಅಂತಾರೆ. ನಮ್ಮ ದೇಶದಲ್ಲಿ ನಡೀತಾ ಇರುವಂತ ಈ ರೀತಿ ಪ್ಲಾನ್ಡಾ ಅನ್ಪ್ಲಾನ್ಡಾ ಗೊತ್ತಿಲ್ಲ. ಒಟ್ನಲ್ಲಿ ಒಂದಂತೂ ನಿಜ, ಸಾಯ್ತಾ ಇರೋದು ಮಾತ್ರ ಸಾಮಾನ್ಯ ಜನ, ಅಂದ್ರೆ ಬಲಿಯಾಗ್ತಾ ಇರೋದು ಮಾತ್ರ ಸಾಮಾನ್ಯ ಜನ ಅಂತ ಹೇಳುತ್ತಾ ಇಂಥ ಕೃತ್ಯಗಳು ನಿಲ್ಲಬೇಕು. ಅದು ರಾಜಕೀಯ ಪ್ರೇರಿತನೋ ಅಥವಾ ನಮ್ಮ ವಿರೋಧ ದೇಶಗಳು ಅಥವಾ ವಿರೋಧಿಗಳು ಮಾಡ್ತಾ ಇರೋದು ಅಥವಾ ಏನೋ ನಮ್ಗಂತೂ ಗೊತ್ತಿಲ್ಲ. ಯಾಕಂದ್ರೆ ಕ್ಲಾರಿಟಿ ಕೊಡಬೇಕಾದ ಸರ್ಕಾರ, ಮತ್ತೆ ಸರ್ಕಾರ ಯಾವತ್ತೂ ಕ್ಲಾರಿಟಿ ಕೊಡಲ್ಲ. ರಾಜಕಾರಣಿಗಳು ಒಬ್ರಿಗೊಬ್ರು ಬೈಕೊಂಡು ಸುಮ್ಮನೆ ಆಗ್ತಾರೆ. ಬಟ್ ಸಾಯೋದು ಮಾತ್ರ ಯಾವುದೇ ಒಂದು ಅಹಿತಕರ ಘಟನೆಯಲ್ಲಿ ಸಾವನ್ನ 15 ಜನ ಅಮಾಯಕ ಜನರ ಪ್ರಾಣ ಹೋಗಿದೆ. 13 ಜನ ಅಂತ ಹೇಳ್ತಾ ಇದ್ರೆ, 15 ಜನ ಅಂತ ಇದ್ರೆ, ಆಮೇಲೆ ಇನಿಷಿಯಲ್ ಆಗಿ 9 ಜನ ಅಂತ ಇದ್ರು. ಬಟ್ ವಾಟ್ ಎವರ್ ಇಟ್ ಇಸ್ ಸೆಡ್ ಅಂಡ್ ಡನ್, ದೆಹಲಿಯ ರೆಡ್ ಫೋರ್ಟ್ ಅಲ್ಲಿ ನಡೆದಂತ ಬಾಂಬ್ ಬ್ಲಾಸ್ಟ್ ಅಲ್ಲಿ, ಕಾರಿನ ಬಾಂಬ್ ಬ್ಲಾಸ್ಟ್ ಅಲ್ಲಿ ಮತ್ತೆ ಏನ್ ಸೆಕ್ಯೂರಿಟಿ ಇಟ್ಕೊಂಡಿದ್ದೀರಾ? ಮಾತೆತ್ತಿದ್ರೆ ಏನು ಚಾಣಕ್ಯ ಮತ್ತೆ ಯಾರು NIA ಚೀಫ್ ಏನೋ ಯಾರ್ಯಾರೋ ಇದಾರೆ, ಮತ್ತೆ ಏನೋ ಸರ್ಕಾರ, ಮತ್ತೆ ಕೇಂದ್ರ ಸರ್ಕಾರ ಇರ್ಬೇಕಾದ್ರೆ ಕೇಂದ್ರ ಸರ್ಕಾರದ ಡೆಲ್ಲಿನಲ್ಲಿ ಬಾಂಬ್ ಬ್ಲಾಸ್ಟ್ ಆಗಿದೆ ಅಂತಂದ್ರೆ ಯಾವ ಮಟ್ಟಕ್ಕೆ ನಮ್ಮ ರಾಷ್ಟ್ರೀಯತೆ ಮತ್ತೆ ರಾಷ್ಟ್ರೀಯ ಸೆಕ್ಯೂರಿಟಿ ಕುಸಿದೋಗಿದೆ ಅನ್ನೋದಕ್ಕೆ ಇದೊಂದು ಕೈಯಲ್ಲಿ ಹಿಡಿದ ಕಂಡಿಯಷ್ಟೇ ಸ್ಪಷ್ಟವಾಗಿ ಕಾಣಿಸ್ತಾ ಇದೆ. ನಿಮ್ಮ ಮೇಲೆ ಯು ಆರ್ ಬಿನ್ ವೋಟಿಂಗ್ ಫಾರ್ ಕ್ರಿಮಿನಲ್ಸ್ ಅಂತ ಹೇಳ್ಬೋದು. ಯಾಕೆ ಅಂತಂದ್ರೆ ಕ್ರಿಮಿನಲ್ಸೇ ಈ ರೀತಿ ಆಡಳಿತ ಮಾಡ್ಲಿಕ್ಕೆ ಆಗೋದು. ಓಕೆ, ದೇಶದಲ್ಲಿ ಪದೇ ಬಾಂಬ್ ಬ್ಲಾಸ್ಟ್ ಅಟ್ಯಾಕ್ಗಳು ಆಗ್ತಾ ಇತ್ತಾದ್ರೆ ಅದು ಸರ್ಕಾರದ ವೈಫಲ್ಯ ಜೊತೆನಲ್ಲಿ ವಿರೋಧ ಪಕ್ಷಗಳ ವೈಫಲ್ಯ, ಇವೆರಡೂ ಸೇರಿ ಇವೆರಡನ್ನ ಆಯ್ಕೆ ಮಾಡಿದಂತ ನಿಮ್ಮ ವೈಫಲ್ಯ ಅಂತ ಹೇಳುತ್ತಾ ಈ ಲೈವ್ ನ ಮುಗಿಸ್ತಾ ಇದ್ದೀನಿ. ತುಂಬಾ ಬೇಸರದ ಸಂಗತಿ, ಬಟ್ ಸ್ಟಿಲ್ ಇದಕ್ಕೆ ಜವಾಬ್ದಾರಿ ಸರ್ಕಾರಗಳೇ ಹೊರತು ಬೇರೆ ಯಾರು ಅಲ್ಲ ಅಂತ ಹೇಳುತ್ತಾ ಲೈವ್ ಅನ್ನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ಸ್ ಅ ಲಾಟ್.